ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರ್ಡರ್ ಮಾಡುವಾಗ ಇದ್ದಂಥ ಜೋಶ್ ಶವ ಬಿಸಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರ ಪರಿಸ್ಥಿತಿ ಇತ್ತು ಅನ್ನೋದಕ್ಕೆ ಈಗ ನಿಮ್ಮ ಮುಂದೆ ಇಡ್ತಾ ಇರುವಂತಹ ವಿಡಿಯೋ ಸಾಕ್ಷಿ ಹೇಳುತ್ತೆ. ಬಿಳಿ ಸ್ಕಾರ್ಪಿಯೋ ಕಾರ್ನಲ್ಲಿ ಮೃತದೇಹವನ್ನ ಡೆವಿಲ್ ಗ್ಯಾಂಗ್ ಸಾಗಿಸಿರುತ್ತೆ. ಅವಸರದಲ್ಲೇ ಡೋರ್ ಓಪನ್ ಮಾಡಿಯೇ ಆ ಸಂದರ್ಭದಲ್ಲಿ ಗಾಡಿಯನ್ನ ಚಾಲನೆ ಮಾಡಲಾಗುತ್ತೆ. ಶವವನ್ನ ಸಾಗಿಸುವಂತಹ ಸಂದರ್ಭದಲ್ಲಿ ಮೃತದೇಹವನ್ನ ಸಾಗಿಸುವಂತಹ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಹೇಗಿತ್ತು, ಎಷ್ಟು ಆತಂಕಕ್ಕೆ ಒಳಗಾಗಿದ್ರು, ಹಲ್ಲೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜೋಶ್ನಲ್ಲಿ ಇದ್ರು. ಆದರೆ ಅದಾದ ನಂತರ ಅವರ ಪರಿಸ್ಥಿತಿ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದು. ಮೊದಲು ವೃಷಭಾವತಿ ನದಿಗೆ ಶವವನ್ನ ಬಿಸಾಡೋದಕ್ಕೆ ಡಿ ಗ್ಯಾಂಗ್ ಪ್ಲಾನ್ ಮಾಡುತ್ತೆ. ಆದರೆ ಅನುಕುಮಾರ್ ಭಯದಿಂದ ಆರೋಪಿಗಳ ಈ ಪ್ಲಾನ್ ಉಲ್ಟಾ ಆಗೋಗ್ಬಿಡತ್ತೆ. ಸ್ಕಾರ್ಪಿಯೋ ಕಾರ್ ಡ್ರೈವ್ ಮಾಡ್ತಾ ಇದ್ದ ಅನುಕುಮಾರ್ ರೇಣುಕಾಸ್ವಾಮಿಯ ಮೃತದೇಹವನ್ನ ಇಳಿಸ್ತಾ ಇದ್ದಂತೆ ಮತ್ತೊಂದು ಕಡೆಯಿಂದ ಇನ್ನೊಂದು ಕಾರ್ ಬರುತ್ತೆ. ಈ ಸಂದರ್ಭದಲ್ಲಿ ಅನುಕುಮಾರ್ ಹೆದರ್ಕೊಳ್ತಾನೆ. ತಕ್ಷಣವೇ ಸ್ಕಾರ್ಪಿಯೋ ಕಾರನ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ ಅನುಕುಮಾರ್. ಈ ಸಂದರ್ಭದಲ್ಲಿ ಕಾರ್ನ ಹಿಂಬದಿಯ ಡೋರ್ ಹಾಗೇ ಇತ್ತು, ಓಪನ್ ಆಗೇ ಇತ್ತು. ಹಿಂಬದಿ ಡೋರ್ ಹಾಕದೆ ಹಾಗೇ ಮುಂದೆ ತಗೊಂಡು ಹೋಗ್ತಾನೆ ಅನುಕುಮಾರ್. ಉಳಿದ ಆರೋಪಿಗಳನ್ನೆಲ್ಲ ಅಲ್ಲೇ ಬಿಟ್ಟು ಅನುಕುಮಾರ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆಟೋ ಮೂಲಕ ಉಳಿದಿರುವಂತಹ 3 ಆರೋಪಿಗಳು ಅಲ್ಲಿಂದ ಬಳಿಕ ಬರ್ತಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನೀವು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಓಪನ್ ಮಾಡಿದ್ದಂಥ ಡೋರ್ ಹಾಗೇ ಇದ್ದು ಆತ ಅಲ್ಲಿಂದ ತೆರಳಿರುವಂಥದ್ದು. ಆತನ ಜೊತೆ ಬಂದಿದ್ದಂಥ 3 ಆರೋಪಿಗಳು ಕೂಡ ಆ ಸಂದರ್ಭದಲ್ಲಿ ಆ ಕಾರ್ನೊಳಗೆ ಇರಲಿಲ್ಲ. ಅವರೆಲ್ಲರೂ ಕೂಡ ಇಳ್ಕೊಂಡಿದ್ರು. ಭಯದಲ್ಲಿ ಈತ ತಕ್ಷಣವೇ ಅಲ್ಲಿಂದ ಕಾರ್ನ ಮೂವ್ ಮಾಡ್ತಾನೆ, ಅಲ್ಲಿಂದ ಹೋಗ್ತಾನೆ. ಮುಂದ್ಗಡೆಯಿಂದ ಒಂದು ಕಾರ್ ಬರ್ತಾ ಇದೆ ಅಂತ ಹೇಳಿ ಸಿಕ್ಕಾಕೊಳ್ಬಹುದು ಅನ್ನುವಂಥ ಭಯದಲ್ಲಿ ಆತ ಅಲ್ಲಿಂದ ಕಾರನ್ನು ಮೂವ್ ಮಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಸೊ ಅದಾದ ನಂತರ ಉಳಿದಿರುವಂಥ 3 ಆರೋಪಿಗಳು ಮತ್ತೊಂದು ಆಟೋದಲ್ಲಿ ಬರ್ತಾರೆ ಅನ್ನುವಂಥ ವಿಚಾರ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಇದೀಗ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಅರವಿಂದ್, ಇದೀಗ ಈ ಒಂದು ವಿಚಾರದಲ್ಲಿ ಅನುಕುಮಾರ್ ಯಾವ ರೀತಿಯಾಗಿ ಭಯಪಟ್ಟಿದ್ದ ಅನ್ನುವಂಥ ವಿಚಾರ, ಜೊತೆಗೆ ಆ ಒಂದು ಮೃತದೇಹವನ್ನ ಎಸೆಯುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಯಾವ ರೀತಿಯಾಗಿ ಆತಂಕದಲ್ಲಿದ್ದರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಮಧುಕರ್, ಎಸ್, ಪ್ರಮುಖವಾಗಿ ಈ ಒಂದು ರೇಣುಕಾ ಸ್ವಾಮಿ ಹತ್ಯೆ ಏನು ಪ್ರಕರಣ ಇದೆ, ಈ ಪ್ರಕರಣದಲ್ಲಿ ಮೃತದೇಹವನ್ನು ಕೊಲೆಯ ನಂತರ ಸ್ಕಾರ್ಪಿಯೋ ಕಾರ್ನಲ್ಲಿ ರವಾನಿಸ್ತಾರೆ. ಆ ಒಂದು ಮೃತದೇಹವನ್ನು ಶಿಫ್ಟ್ ಮಾಡ್ತಾರೆ. ಸುಮನಹಳ್ಳಿ ಮೋರೆ ಪಕ್ಕ ಅಲ್ಲಿ ಬಂದು ಆ ರೇಣುಕಾ ಸ್ವಾಮಿ ಮೃತದೇಹವನ್ನು ಸ್ಕಾರ್ಪಿಯೋದಿಂದ ಇಳಿಸಿದ ತಕ್ಷಣ ಒಂದು ಕಾರ್ ಬರುತ್ತೆ. ಆ ಕಾರ್ನ ಹೆಡ್ಲೈಟನ್ನು ಗಮನಿಸಿದಂಥ ಅನುಕುಮಾರ್ ಭಯಭೀತಿಗೊಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಇನ್ನುಳಿದಂಥ ಆರೋಪಿಗಳನ್ನೆಲ್ಲ ಅಲ್ಲಿಯೇ ಬಿಟ್ಟು ಅನುಕುಮಾರ್ ಹಿಂಬದಿ ಡೋರ್ನ ಕೂಡ ಹಾಕದೆ ಸ್ಕಾರ್ಪಿಯೋ ಕಾರ್ನ, ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನ ತೆಗೆದುಕೊಂಡು ಆತ ತೆರಳ್ತಾನೆ. ಅದಾದ ನಂತರ ಎಲ್ಲ ಆರೋಪಿಗಳು ಚದುರ್ತಾರೆ. ಅದಾದ ನಂತರ ಆಟೋನ ಹತ್ತಿ ಆ ಎಲ್ಲ ಆರೋಪಿಗಳು ಒಬ್ಬೊಬ್ಬರಾಗಿ ಅಲ್ಲಿಂದ ತೆರಳ್ತಾರೆ, ನಾಯಂಡಹಳ್ಳಿವರೆಗೂ ಹೋಗ್ತಾರೆ ಅನ್ನುವಂಥ ಮಾಹಿತಿ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಲಭ್ಯವಾಗಿರುವಂಥದ್ದು. ಪೊಲೀಸರಿಗೆ ಈ ಒಂದು ಫಸ್ಟ್ ಇನ್ಫಾರ್ಮೇಷನ್ ಅಂತ ಏನು ಸಿಗುತ್ತೆ, ಫಸ್ಟ್ ಕ್ಲೂ ಅಂತ ಏನು ಸಿಗುತ್ತೆ, ಆ ಒಂದು ಫಸ್ಟ್ ಕ್ಲೂ ಸಿಕ್ಕಿರೋದೇ ಈ CCTV ಫುಟೇಜ್ ಅಂತ ಹೇಳ್ಬೋದು. ಈ ಸ್ಕಾರ್ಪಿಯೋ ಕಾರ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಮಾಡಿದ ನಂತರ ಆತ ಶವವನ್ನು ಏನು ತೆಗೆದುಕೊಂಡು ಬರ್ತಾರೆ ಆರೋಪಿಗಳು, ಆ ಒಂದು ಶವವನ್ನು ಅಲ್ಲಿ ಬಿಸಾಡ್ತಾರೆ. ಬಿಸಾಡಿದ ನಂತರ ಅದನ್ನು ಒಂದು ವೃಷಭಾವತಿ ನದಿಗೆ ಎರಚಬೇಕು ಅನ್ನುವಂಥ ಒಂದು ಪ್ಲಾನ್ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಅಲ್ಲಿ ಇಳಿಸಿದ ತಕ್ಷಣ ಅನುಕುಮಾರ್ ಭಯಭೀತಿಗೊಳ್ತಾನೆ. ಆ ಒಂದು ಕಾರ್ ಏನಿರುತ್ತೆ, ಆ ಒಂದು ಕಾರ್ ಸತ್ವ ಅಪಾರ್ಟ್ಮೆಂಟ್ ಕಡೆಗೆ ಹೋಗುತ್ತೆ. ಆದರೆ ಸರ್ವಿಸ್ ರಸ್ತೆಗೆ ಆ ಕಾರ್ ಬರ್ತಿದೆ, ಒಂದು ವೇಳೆ ನಮ್ಮನ್ನು ಯಾರಾದರೂ ನೋಡಿಬಿಡ್ತಾರೆ ಅನ್ನುವಂತಹ ಭಯವನ್ನ ಬಿದ್ದಂತಹ ಅನುಕುಮಾರ್ ಅಲ್ಲಿ ಆರೋಪಿಗಳನ್ನ ಅಲ್ಲಿಯೇ ಬಿಟ್ಟು ಆ ಒಂದು ಸ್ಕಾರ್ಪಿಯೋ ಕಾರ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ತೆರಳ್ತಾನೆ ಅನ್ನುವಂಥದ್ದು. ಮಧುಕರ್, ಪ್ರಮುಖವಾಗಿ ಈ ಕೇಸ್ನಲ್ಲಿ ಈ ಒಂದು ಕ್ಲೂ ಏನು ಸಿಗುತ್ತೆ, ಕಾರ್ನ ನಂಬರ್ ಅನ್ನುವಂತಹ ಒಂದು ಕ್ಲೂ, ಆ ಕ್ಲೂನ ಮುಖಾಂತರ ಎಲ್ಲ ಆರೋಪಿಗಳು ಸಿಕ್ಕಿ ಹಾಕಿಕೊಂಡಿರುವಂಥದ್ದು. ಮಧುಕರ್, ಥ್ಯಾಂಕ್ ಯು ಅರವಿಂದ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.